ಇನ್ನು ನಾನು ಏನಾದ್ರೂ ಕಂಪ್ಯೂಟರ್ ಕೆಲಸ ಸಿಗಲಿ, ಆಫೀಸಿಯಲ್ ಆಗಿ ಆಫೀಸ್ ಕೆಲಸ ಸಿಗಲಿ ಅಂತ ಹೇಳಿದ್ರೆ ನನ್ನ ಮಗುಕಿನ್ನ ಆಫೀಸ್ ಕೆಲಸ ಅದು ಇದು ಎಲ್ಲ ಸಿಗೋದಂತೂ ಕನಸಿನ ಮಾತು. ಎಷ್ಟು ಹುಡ್ಕಿದ್ರು ಇವಾಗ ಕೆಲಸಗಳೇ ಸಿಗ್ತಾ ಇಲ್ಲ. ಹುಡುಕಿ 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 ನನ್ನ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ. ಇನ್ನು ಎಲ್ಲಿ ಸಿಗ್ತದೆ ಕೆಲಸ? ಹ್ಞೂ, ಕೆಲಸ ಅಂತೂ ಸಿಗೋಕ್ಕಿಲ್ಲ. ಈಗ ಮತ್ತೆ ಏನು ಮಾಡೋದು ಇವಾಗ? ಹಾಂ, ಸುಮ್ಮನೆ ಈ ಊರಾಗೆನ್ನಿಯ ಯಾರನ್ನ ದೊಡ್ಡವ್ರು ಇರ್ತಾರಲ್ಲ ಅವ್ರ ಹತ್ರ ಯಾವ್ದನ್ನ ಸಣ್ಣ ಪುಟ್ಟ ಕೆಲಸ ಆದ್ರೂ ಹೆಂಗೂ ಸುಮ್ಮನೆ ಸೇರ್ಕೊಂಡ್ಬಿಡ್ಬೇಕು. ನನ್ನ ಹೆಂಡ್ತಿ ತಿರು ಕಯ್ಯ ಕಯ್ಯ ಅಂತಾಳೆ. ಈ ಊಟ ಗೀಟ ಎಲ್ಲ ಹೊಂದಿಸ್ಕೊಳ್ಳೋದು ಎಷ್ಟು ಕಷ್ಟ ಆಯ್ತದೆ ಹೇಳು. ಹ್ಞೂ, ಇಲ್ಲೇ ಯಾವ್ದನ್ನ ಕೆಲಸ ಸಿಕ್ಕಿದ್ರೆ ಇದೇ ಊರಾಗೇನಿಯ ಸುಮ್ಮನೆ ಯಾವುದೋ ಒಂದು ಸಿಂಪಲ್ ಆಗಿರೋ ಕೆಲಸಕ್ಕೆ ಏನಿಯ ಸೇರ್ಕೊಬಿಡ್ತೀನಿ. ನೋಡೋಣ ಏನಾಯ್ತದೋ ಏನು. ಯಾವ ಕೆಲಸ ಸಿಕ್ಕಿದ್ರು ಸರಿನೇನಿಯ. ಲವ್ ಮಾಡ್ಕೊಂಡು ಬಂದಿದ್ದೀನಿ, ಇನ್ನು ವಾಪಸ್ ಹೋದ್ರೆ ಮುರುವದಿರ್ತದ. ನಮ್ಮ ಅಮ್ಮ ಅಂತೂ ಎಕ್ಕಡೆ ತಗೊಂಡು ಆಗ್ತದೆ. ರಾಧಾ ಪೊದ್ದು ಇವ್ರ ಹತ್ರ ಎಲ್ಲ ನಾನು ವಾಹನ ಮರುವದಿ ಹೋಯ್ತದೆ. ಅದಕ್ಕೆ ಈ ಊರಾಗ ಯಾರು ನಮಗೆ ಗೊತ್ತಿರೋರಿಲ್ಲ. ನನ್ನನ್ನಂತೂ ಯಾರು ನೋಡೂ ಇಲ್ಲ ಬಿಡು. ಇದೇ ಊರಾಗ ಕೆಲಸ ಮಾಡೋದೇ ವಾಸಿ. ಈ ಊರಾಗ ಯಾರನ್ನು ಕೇಳಲಿ ನಾನು ಕೆಲಸ ಬೇಕು ಅಂತ ಹೇಳಿ? ಅಣ್ಣ, ಅಣ್ಣ, ಏನ್ ತಮ್ಮ? ಯಾರು ನೀನು? ಏನ್ ವಿಷಯ? ಅಣ್ಣ, ನಾವು ಬ್ಯಾರೆ ಊರಿಂದ ಇಲ್ಲಿಗೆ ಬಂದಿದೀವಿ. ಇಲ್ಲಿ ನನ್ನ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದೀವಿ. ಅದಕ್ಕೆ ನೀ ಈ ಊರಾಗ ಏನಾದ್ರೂ ನಮಗೆ ಅಂತ ಹೇಳ್ಬಿಟ್ಟು ಏನಾದ್ರೂ ಕೆಲಸ ಸಿಗ್ತದ ಅಂತ ನಾನು ಸಂದಕ್ಕೆ ಹೋದಿವ್ನಿ. ಆದ್ರೆ ಆಫೀಸುಗಳು ಗೀಫೀಸುಗಳು ಎಲ್ಲ ತಿರುಗಿದ್ರು ನನಗೆ ಅಂತ ಯಾವ ಕೆಲಸನೂ ಸಿಗ್ಲಿಲ್ಲ ಕಣಣ್ಣ. ಅದಕ್ಕೆ ನೀ ಯಾವ್ದನ ಕೆಲಸ ಯಾವ್ದನ ಸಿಗ್ತದ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಬಂದೆ. ಅಣ್ಣ, ಯಾವ್ದನ ಕೆಲಸ ಸಿಗ್ತದೆ? ಹೋಗಿ ಹೋಗಿ ಬ್ಯಾಸ್ಗೆನಾಗ ಬಂದಿದೀಗ. ಮಳೆಗಾಲ ಆ ಕಾಲ ಈ ಕಾಲ ಅಂದ್ರೆ ಹೊಲದ ಕೆಲ್ಸಗಳು ಅವು ಇವು ಬೇಜಾನ್ ಸಿಗವು. ಈ ಬ್ಯಾಸ್ಗೆನಾಗ ನಮ್ಮ ಕಡೆ ಒಸಿ ಕಮ್ಮಿ ನೆನೆಯ ಕೆಲ್ಸಗಳೆಲ್ಲನೂ. ಹ್ಞೂ, ಅದೇ ಊರ್ ಗೌಡ್ರ ತಕ ಹೋಗಿ ಕೇಳ್ಬೇಕಷ್ಟೇನಿಯ. ಅವ್ರ ಮನೆಯಾಗ ಬೇಜಾನ್ ಕೆಲಸ ಪಲ್ಸಗಳೆಲ್ಲ ಇರ್ತವೆ. ನೀನು ಹೋಗಿ ಅವ್ರನ್ನ ಕೇಳಿದ್ರೆ ಅವರು ಇಲ್ಲ ಅಂತ ಅನ್ನಕ್ಕಿಲ್ಲ. ಏನೋ ಒಂದು ಕೆಲಸ, ಸಣ್ಣ ಪುಟ್ಟ ಕೆಲಸ ಆದ್ರೂ ಕೊಟ್ಟೆ ಕೊಡ್ತಾರೆ. ಹೋಗಿ ನೀನು ವಿಚಾರಿಸ್ಬಿಟ್ಟು ಕೇಳ್ಬೇಕಷ್ಟೇ ನೀನಿಯ. ಹಿಂಗೆ ಬಂದಿದ್ದೀವಿ, ಹಿಂಗೆ ಕಷ್ಟ ಅಂತ ಹೇಳಿ ಆಯಪ್ಪನು ಏನಾರ ಒಂದು ಕೆಲಸ ಕೊಡ್ತಾನೆ. ಹೌದಣ್ಣ, ಅವ್ರ ಮನೆ ಎಲ್ಲಿರೋದು ಅಂತ ತೋರಿಸ್ತೀರಾ? ಹ್ಞೂ, ತೋರಿಸ್ತೀನಿ ತಮ್ಮ. ಆದ್ರೆ ಹೇಳ್ಕೋಬೇಕು, ಹಿಂಗೆ ಕಷ್ಟ ಆಗಿದ್ದೀವಿ ನಾವು, ಭಾಳ ಕಷ್ಟ ಅದು ಇದು ಅಂತ ಹೇಳ್ಕೊಳ್ಳಿ. ಅವ್ರ ಮನೆನಾಗೆ ಬೇಜಾನ್ ತುಂಬ ಜನನೇನಿ ಅವರು. ಅವ್ರು ಇದ್ರ ಕೆಲಸ ಮಾಡ್ತಾನೇನಿಯೇ ಇರ್ತಾರೆ. ಹ್ಞೂ, ನೀವು ಹೋಗಿ ಒಂಚೂರು ಕೇಳ್ಕೊಂಡು ಅದು ಇದು ಅಂತ ಬೇಡ್ಕೊಂಡ್ರೆ ಗ್ಯಾರಂಟಿ ಕೆಲಸ ಕೊಡ್ತಾರೆ. ಸರಿ ಬಾ, ಅವ್ರ ಮನೆ ನಾನು ತೋರಿಸ್ತೀನಿ. ಸರಿ ಅಣ್ಣ, ನಡೀರಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಪರವಾಗಿಲ್ಲ ಬಾಪ. ನಾನೇನು ಕೆಲಸ ಏನು ನಿನ್ಗೇನು ಇದು ಮಾಡ್ಕೊಡ್ತೀವಿ. ಯಾವ ಮನೆ ತೋರ್ಸೋದು ಅಷ್ಟೇ ತಾನೇ. ಬಾ ಬಾ. ಅಣ್ಣವ್ರೇ, 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 ಹೇಳ್ತಮ್ಮಯ್ಯ, ಏನಿಸ್ಯಾ? ಇವನು ನಮ್ಮ ಹುಡುಗನೇನಿಯ. ಪಾಪ ಅವನು ಬ್ಯಾರೆ ಊರಿಂದ ಬಂದವನು, ಓದಿರೋ ಹುಡುಗನೇನಿಯ. ಲೆಕ್ಕ ಪಕ್ಕ ಎಲ್ಲ ಮಾಡ್ತಾನೆ. ಆದ್ರೆ ಬ್ಯಾರೆ ಕಡೆ ಆಫೀಸು ಗೀಫೀಸಾಗೆಲ್ಲನೂ ಇವನ್ ಕೆಲಸನೂ ಸಿಗ್ಲಿಲ್ಲ. ಅದಕ್ಕೇನೇನಿಯ ಇವನ್ ಪಾಪ ಇಲ್ಲಿಗೆ ಬಂದವನೆ. ಹಿಂಗೆ 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 ಕೆಲಸ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬಂದವನೆ. ಇನ್ನೇನು ಈಗ ಬೆಳೆ ಗಿಳೆ ಏನು ಶಾನೆ ನಾವು ಬೆಳೆಯೋಕ್ಕಿಲ್ವಲ್ಲ. ಇನ್ನು ಬೆಳೆ ಕೆಲಸ ಎಲ್ಲ ಏನಿರ್ತದೆ. ಅದಕ್ಕೆ ನಿಮ್ಮಿದ್ರಾಗ ಯಾವ್ದನ ಕೆಲಸ ಇದ್ರೆ ಕೊಡ್ತೀರೇನೋ ಅಂತ ಕರ್ಕೊಂಬಿಟ್ಟು ಬಂದೆ. ನಮ್ಮುದ್ರಾಗ ಕೆಲ್ಸವೇ ಎಲ್ಲ ಕೂಲಿಯರು ಊರಲ್ಲ. ಏನ ಮರಿ, ಏನ್ ಕೆಲಸ ಮಾಡಿಗ್ಲಾ? ಆ ಏನ್ ಕೊಟ್ರು ಮಾಡ್ತೀವಿ ಅಣ್ಣ. ಏನಾದ್ರೂ ಕೊಟ್ರು ಪರವಾಗಿಲ್ಲ. ನೋಡಿ, ಪಾಪ ಮದ್ವೆ ಆಗವ್ನೆ ಹೊಸ್ದಾಗೆ. ಅವನು ಹೆಂಡ್ತಿನೆಲ್ಲ ಸಾಕ್ಬೇಕು ಕಷ್ಟದಾಗವ್ನೆ. ನೀವಾದ್ರೆ ನಿಮ್ಮದ್ರಾಗ ಏನೋ ಕೆಲ್ಸಗಳು ಇದ್ದೇ ಇರ್ತವೆ. ತೋಟ ಗೀಟ ಎಲ್ಲ ಐತ್ ನಿಮ್ಮದ್ರಾಗೆ. ಹೊಸ ಪಸ ಎಲ್ಲ ಹೋಗಲ್ಲ. ಅದಕ್ಕೆ ಯಾರೋ ಒಬ್ರನ್ನ ಇಕ್ಕೊಂತೀರ ಕೆಲ್ಸಕ್ಕೆ. ನಾವಾದ್ರೆ ಏನ್ ಕೆಲ್ಸಕ್ಕೆ ಇಕ್ಕೊಳ್ಳಿ? ನೀರಾವರಿ ಇಲ್ಲ, ನಮ್ದು ಏನೂ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬಿಟ್ಟು ಬಂದೆ. ನೋಡಿ, ವಿಚಾರಿಸ್ಬಿಟ್ಟು ಏನೋ ಅವ್ನಿಗೊಂದು ಕೆಲಸ ಒಂದು ಕೊಟ್ಬಿಡಿ ಪಾಪ, ಸಾಕು. ನಮ್ಮದ್ರಾಗ ಈಗಲೇ ಆಳುಗಳು ಸಂಖ್ಯೆ ಶಾನೆ ಆಗೋಗ್ಬಿಟ್ಟೈತೆ. ಹ್ಮ್, ಏನಪ್ಪ ಈ ಕುರಿ ಕಾಯೋದು ಎಲ್ಲ ಬರ್ತದ? ಕುರಿ ಕಾಯೋದು ಆ, 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 ಎಂದೂ ಮಾಡಿಲ್ಲ. ಆದ್ರೆ ಹೇಳ್ಕೊಟ್ರೆ ಮಾಡ್ತೀನಿ. ಅದೇನ ಮಾರಯ್ಯ, ಇನ್ನೇನು ಅದೇನು ದೊಡ್ಡ ಇಸ್ಯನೇ? ಕುರಿಗಳೆಲ್ಲ ಇತ್ತ ಒಟ್ಟಿಗೆ ಹೊಡ್ಕೊಂಡು ಹೋಗಿ ನಮ್ಮ ಬೆಟ್ಟ ಗುಡ್ಡಗಳು ಇತ್ತವೆ. ಆ ಬೆಟ್ಟ ಗುಡ್ಡಗಳ್ದಾಗ ಮೇಯಿಸ್ಕೊಂಬಿಟ್ಟು ಬರೋದು ಅಷ್ಟೇ ನೆನಿಯ. ಹಾ, ಸರಿ ಸರಿ, ಆಯ್ತು ಅಣ್ಣ, ಮಾಡ್ತೀವಿ. ಅದೇ ನಮ್ಮ ಕುರಿ ಕಾಯೋನೊಬ್ಬ ಇದ್ದ. ಅವನಿಗೆ ವಯಸ್ಸಾಗೋಯ್ತು, ಹುಷಾರಿಲ್ಲ ಅಂತ ಮನೆ ಕತ್ತಿತ್ತಾನೆ ಯಾವಾಗೂನುವೆ. ಅವನು ಬತ್ತಿತ್ತಾನೆ. ಆದ್ರೂನುವೆ ಇರು, ಶಾನೆ ಕುರಿಗಳಮ್ಮವೆ ನಮ್ಮವೆಲ್ಲನೂವೆ. ಆ ಕುರಿಗಳ್ನ ಬೆಳಿಗ್ಗೆಯಿಂದ ಸಂಜೆ ಗಂಟ ಮೇಯಿಸ್ಕೊಂಬಿಟ್ಟು ಬಂದು ಕಟ್ಟಾಕ್ಬೇಕು. ಜೊತೆಗೆ ನಮ್ಮ ಕುರಿದೆಲ್ಲನೂವೆ ಇತ್ತದೆಲ್ಲ ಪಿಚ್ಕೆ ಎಲ್ಲನೂವೆ ಎತ್ಬಿಟ್ಟು ಎಲ್ಲನೂ ಒಂದು ತಿಪ್ಪೆ ಐತೆ, ಆ ತಿಪ್ಪೆಗೆ ಹಾಕ್ಬೇಕು ಅಷ್ಟೇ ನೆನಿಯ. ಹುಷಾರಾಗೆ ನೋಡ್ಕೋಬೇಕು. ಇದು ಮಾಡ್ತೀನಿ ಅಂತಂದ್ರೆ ಮಾಡಪ್ಪ. ಇನ್ನು ಇದು ಬಿಟ್ಟು ನಮ್ಮದ್ರಾಗೆ ಇನ್ನ ಹೇಳ್ಕೊಳ್ಳೋಂಥ ಕೆಲಸಗಳು ಯಾವೂ ಇಲ್ಲ. ತೋಟದ ಕೆಲಸಕ್ಕೆಲ್ಲ ಕೆಲಸದವ್ರು ಬಂದ್ಬಿಡ್ತಾರೆ. ಸರಿ ಆಯ್ತಣ್ಣ, ಮಾಡ್ತೀವಿ. ಸರಿ, ನಮ್ಮನೆಗೆ ಊಟ ಗೀಟ ಅದಕ್ಕೇನು ತೊಂದರೆ ಇಲ್ಲ. ಊಟ ಗೀಟಕ್ಕೆಲ್ಲನೂ ಊಟ ಹೆಂಗೋ ಕೊಡ್ತೀವಿ. ಬೆಳಿಗ್ಗೆ ಏನಿಯ ಬಂದ್ರೆ ನೀವು ಬುತ್ತಿ ಗಿತ್ತಿ ಕಟ್ಕೊಂಡು ಹೋಗ್ಬೇಕಾಯ್ತದೆ. ತಿರ್ಗಾ ಬೆಟ್ಟ ಗುಡ್ಡ ಅಂತ ಹತ್ಕೊಂಡು ಹೋದ್ರೆ ವಾಪಸ್ ಎಲ್ಲ ಇಳಿದ್ಬಿಟ್ಟು ಊಟಕ್ಕೆಲ್ಲ ಬರೋಕ್ಕಾಗಕ್ಕಿಲ್ಲ. ನೀರು, ಊಟದ ಬುತ್ತಿ ಎಲ್ಲ ತಗೊಂಡು ಹೋಗ್ಬೇಕು. ನಿಮ್ಮ ಮನೆಯಿಂದನೇ ಮಾಡಿಸ್ಕೊಂಡು ಕಟ್ಕೊಂಬಿಟ್ಟು ಬಂದ್ರೆ ಮೇಲೇನೆ ಬೆಳಿಗ್ಗೆನೇ ಕಟ್ಕೊಂಬಿಟ್ಟು ಬಂದ್ರೆ ಒಂದು 7-8 ಗಂಟೆ ಅಷ್ಟೊತ್ತಿಗೆ ಬರ್ಬೇಕಪ್ಪ. ಸಂಜೆ ಒಂದು 5-6 ಗಂಟೆಗೆ ಮನೆಗೆ ಹೋಗ್ಬೋದು ಅಷ್ಟೇನಿಯ. ಹ್ಞೂ ಅಂದ್ರೆ ಮುಂದುವರ್ಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗು. ಇಲ್ಲ ಆಗಲ್ಲ ಅಂತಂದ್ರೆ ಆಗ ಏನು ಮಾಡೋಕ್ಕಾಗಲ್ಲ. ನೋಡಪ್ಪ, ಯೋಚನೆ ಮಾಡು. ನೋಡಪ್ಪ, ಇದಕ್ಕಿನ್ನು ಒಳ್ಳೆ ಕೆಲಸ ಬೇಕೆ? ನೋಡು, ಆರಾಮಾಗಿ ಕುರಿ ಮೇಯಿಸ್ಕೊಂಡು ಆರಾಮಾಗಿರ್ಬೋದು.
ಸರಿ ಅಣ್ಣವ್ರೆ, ಆಯ್ತು ನಾನು ಮಾಡ್ತೀನಿ ಕೆಲ್ಸನ. ಸರಿ ಹಂಗಾದ್ರೆ ಏನ್ ತಮ್ಮಯ್ಯ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಕುರಿಗಳಿರೋ ಜಾಗನ ಒಂದ್ಕಿತ ತೋರಿಸ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಾ. ಸರಿ ಅಣ್ಣವ್ರೆ ಆಯ್ತು. ನಮ್ಮನೊಬ್ಬ ಹೋಗೋನಲ್ಲಿ ಕುರಿ ಕಾಯಕ್ಕೆ ಅಂತ ಹೇಳ್ಬಿಟ್ಟು ಅವನಲ್ಲಿ ಇತ್ತಾನೆ. ಸುಮ್ಮನೆ ನಮ್ಮ ಆಳುಗಳನ್ನೇ ತೋಟದ ಆಳುಗಳನ್ನೇ ಕಳಿಸ್ಬಿಟ್ಟಿದೀನಿ ನೋಡ್ಕೊಳಕ್ಕೆ. ತೋಟದ ಇನ್ನೇನು ನಾಳೆಯಿಂದ ಇವನೇ ಹೋದ್ರೆ ಇನ್ನು ತೋಟ ಗಿಟ ಎಲ್ಲನೂ ನಮ್ಮನ್ನ ಹೆಂಗೋ ನೋಡ್ಕೊತಾರೆ. ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಜಾಗನ ತೋರಿಸ್ಕೊಂಡು ಹಂಗೆ ಕರ್ಕೊಂಬಿಟ್ಟು ಬಾ. ಸರಿ ಆಯ್ತು. ಸರಿ ಹೆಂಗೋ ನಿನ್ನ ಅದೃಷ್ಟಕ್ಕೆ ಕೆಲಸ ಸಿಕ್ತಪ್ಪ. ಇಲ್ಲ ಅಂತ ಹೇಳಿದ್ರೆ ಹಿಂಗೇನೇ ಇರ್ಬೇಕಿತ್ತು ನೋಡು. ಕೆಲ್ಸಗಳು ಕಡಿಮೆ ಸಿಗೋದು. ಬಾ ಬಾ. ಆದ್ರೂನುವೆ ಎಂತ ಕೆಲಸ ಸಿಕ್ತು ನನ್ನ ಮಗುಗೆ ಇಷ್ಟು ಬೆಂಕಿ ಹಾಕ. ಒಂದೊಳ್ಳೆ ಕೆಲಸನೇ ಸಿಗ್ಲಿಲ್ಲ. ಹೋಗಿ ಹೋಗಿ ಕುರಿ ಕಾಯೋ ಕೆಲಸನ ಏನು ಹೇಳೋ ಏನು ಬಿಡ್ಲೋ ಗೊತ್ತಿಲ್ಲ. ಬೇಜಾರಾಯ್ತದೆ. ಸಂಬಳ ಎಷ್ಟು ಅಂತ ನೀನು ಕೇಳಲಿಲ್ವಲ್ಲ. ಸಂಬಳನ ನಾ ಕೇಳಬೇಕಿತ್ತು. ಎಷ್ಟು ಅಂತ ಹೇಳ್ಬಿಟ್ಟು ನಡಿಯಪ್ಪ ಬಿರ್ಬಿರ್ನ. ನೋಡಪ್ಪ ಇದೇನಿಯ ಎಲ್ಲ ಕುರಿ ಕಾಯೋ ಜಾಗ ನೋಡು. ಎಲ್ಲ ಕುರಿಗಳ್ನು ಮೇಯಿಸ್ಕೊಂಡು ಇಲ್ಲೇನೇ ಇರ್ಬೇಕಾಯ್ತದೆ. ಕೆಳಗಡೆ ಎಲ್ಲ ಮೇವುಗಳು ಸಿಗಕ್ಕಿಲ್ಲ. ಅದಕ್ಕೇನಿಯ ಬೆಟ್ಟ ಗುಡ್ಡ ಹತ್ಕೊಂಡು ಇಲ್ಲಿಗೆ ಬರ್ಬೇಕಾಯ್ತದೆ. ಸರಿನಾ? ಸರಿ ಕಣಣ್ಣ. ಗೌಡ್ರ ತಾಗೆ ಒಳ್ಳೆ ತರವಾಗಿದ್ರೆ ನಿನ್ಗೂನುವೆ ಒಳ್ಳೆ ತರವಾಗಿ ಏನಿಯ ಎಲ್ಲ ನೋಡ್ಕೊತಾರೆ. ವರ್ಷಕ್ಕೊಂದ್ಕಿತ ಬಟ್ಟೆ ಕೊಡಿಸ್ತಾರೆ. ಒಳ್ಳೆ ದುಡ್ಡು ಕಾಸು ಎಲ್ಲ ಕೊಡಿಸಿ ಸಂದಕ್ಕೆ ನೋಡ್ಕೊತಾರೆ. ಇಲ್ಲಾಗ್ಲೇ ಯಾರೋ ಒಬ್ಬ ಇರಬೇಕು ಕುರಿ ಕಾಯೋನು. ಅವನು ಬಂದಿರ್ತಾನೆ. ನೀನು ನಾಳೆಯಿಂದ ಒಬ್ಬನೇ ಬರ್ಬೇಕಾಯ್ತದೆ ಇಲ್ಲಿಗೆ. ಒಬ್ಬನೇ ಬಂದ್ಬಿಟ್ಟು ನೋಡ್ಕೋಬೇಕಾಯ್ತದೆ. ಊಟ ಗೀಟ ಎಲ್ಲ ಒತ್ಕೊಂಡ್ಬಿಟ್ಟು ಬಂದ್ಬಿಟ್ಟು ನೋಡ್ಕ. ಗೌಡ್ರು ಚೆನ್ನಾಗಿ ನೋಡ್ಕೊತಾರೆ. ಪಾಪ ಒಳ್ಳೆ ಮನುಷ್ಯ. ಸರಿ ಕಣ್ಣ ಆಯ್ತು. ಯಾವುದೋ ಒಂದು ಕೆಲಸನ ಸಿಕ್ತಲ್ಲ. ಹಣ ಸಂಬಳ ಎಷ್ಟು ಕೊಡ್ಬೋದು ಕಣ್ಣ? ಏನೊಂದು 10-12 ಸಾವಿರ ಕೊಡ್ಬೋದು ಅಂತ ಅನ್ನಿಸ್ತದೆ. ಅಂದ್ರೆ ಮಾತಾಡ್ಬೇಕು ನೀನೇನಿಯ. ಅಂದ್ರೆ 10-12 ಸಾವಿರಕ್ಕೂ ಶಾನೆ ಕೊಡ್ತಾರೆ ಅನ್ನಿಸ್ತದೆ. ದಿನಗೂಲಿ ಲೆಕ್ಕ ಹಾಕೊಂಡು ದಿನಕ್ಕೊಂದು 400 ರೂಪಾಯಿ ಹಂಗೆ ಲೆಕ್ಕ ಹಾಕೊಂಡು ಕೊಡ್ತಾರೆ ಅನ್ನಿಸ್ತದೆ. ಒಂದು 10-12 ಸಾವಿರ ಅಂತ ಅನ್ಕ. ದಿನಗೂಲಿ ಮೇಲೆ ಕೊಡ್ತಾರೆ. ನೀನೊಂದು ದಿನ ರಜಾ ಹಾಕೊಂಡ್ರು ಏನು ಮಾಡೋಕ್ಕಿಲ್ಲ. ಸರಿನಾ? ಸರಿ ಕಣಣ್ಣ. ದಿನಕ್ಕೆ 400-400 ರೂಪಾಯಿ ಅಂದರೆ 4 3 12 ಕೊಟ್ಟೇ ಕೊಡ್ತಾರೆ. ಜೊತೆಗೆ ಊಟ ಗೀಟ ಎಲ್ಲ ಕೊಡ್ತಾರೆ. ಬಟ್ಟೆ ಕೊಡ್ತಾರೆ. ಹಬ್ಬ ಹಬ್ಬ ಏನೋ ಬಂತು ಅಂದರೆ ಯುಗಾದಿ ಹಬ್ಬ ಆ ಹಬ್ಬ ಈ ಹಬ್ಬ ಅಂತ ಬಂತು ಅಂದರೆ ಅವಾಗೆಲ್ಲನೂ ಏನಾರ ಮನೆಗೆಲ್ಲ ಸಾಮಾನು ಕೊಡಿಸ್ತಾರೆ. ಈ ದೀಪಾವಳಿ ಅವು ಇವು ಎಲ್ಲವಕ್ಕೂ ಸಾಮಾನು ಗೀಮಾನು ಎಲ್ಲ ಕೊಡಿಸ್ತಾರೆ. ಸರಿ ಕಣಣ್ಣ. ನೀನು ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಷ್ಟೇನಿಯ. ಸರಿನಾ? ನೋಡ್ಕೊಂತ ಇರು. ನನಗೋಸಿ ಕೆಲಸ ಐತೆ. ಅಲ್ಲೊಬ್ಬ ಇತ್ತಾನೆ ಮಾತಾಡ್ಸು ಬತ್ತಾನೆ. ಗೌಡ್ರ ಕಡೆ ಕೆಲಸ ಮಾಡೋನೇನಿಯ ನೋಡ್ಕೊಂಡು ಮಾತಾಡ್ಕೊಂಡು ಆಮೇಲೆ ಬಂದ್ಬಿಡು. ಇಲ್ಲ ನನ್ನ ಜೊತೆನೆ ಬರಂಗಿದ್ರೆ ಬಾ. ಬತ್ತೀನಿ ಕಣ್ಣ. ನಾಳೆಯಿಂದ ತಾನೇ ಕೆಲ್ಸಕ್ಕೆ ಬರೋದು. ನಾಳೆಯಿಂದ ನೀನು ಬತ್ತೀನಿ ಕೆಲ್ಸಕ್ಕೆ. ಸರಿ ಹಂಗಾದ್ರೆ ಬಾ ಹೋಗೋಣ. ಥೂ ಎಂಥ ಪರಿಸ್ಥಿತಿ ಬಂತು ನಂಗಂತೂ. ಹೆಂಗ್ ಆರಾಮಾಗಿ ನೆಮ್ಮದಿಯಾಗಿದ್ದೆ. ನಮ್ಮ ಅಮ್ಮವ್ರ ಅಪ್ಪರೆಲ್ಲ ಕೆಲ್ಸದವ್ರಿಗೆಲ್ಲ ಕೂಲಿ ಎಲ್ಲ ಕೊಡೋರು. ಈಗ ನಾನು ನೋಡಿದ್ರೆ ನಾನೇ ಕೂಲಿ ಕೆಲ್ಸಕ್ಕೆ ಬರಂಗಾಯ್ತು. ಈ ಕುರಿಗಳನ್ನೆಲ್ಲ ಮೇಯಿಸ್ಕೊಂಡು ನಾನೇ ಕುಂತ್ಕೋಬೇಕಂತೇವೆ. ಅದು ಬೆಟ್ಟ ಗುಡ್ಡ ಹತ್ಬಿಟ್ಟು ಬರಬೇಕು. ಬರೋ ವರ್ಷದ ಏನಿಯಾ ಹಬ್ಬ ಸುಸ್ತಾಗೋಯ್ತು. ಥೂ ಆ ರಾಧನ್ ಜೊತೆ ಇದ್ದಿದ್ರನ ಹೆಂಗೋ ಊಟ ತಿನ್ಕೊಂಡನ ಇತ್ತಿದ್ನೇನೋ. ಈಗ ಏನು ಮಾಡಬೇಕು? ನನ್ನ ಹೆಂಡ್ತಿಗಂತೂ ಕುರಿ ಕಾಯೋ ಕೆಲಸ ಸಿಕ್ತು ಅಂತ ಮಾತ್ರ ಹೇಳ್ಬಾರ್ದು. ಚೆನ್ನಾಗಿರೋ ಕೆಲಸನೇ ಸಿಕ್ತು ಅಂತ ಹೇಳ್ತೀನಿ. ಇಲ್ಲ ಅಂದರೆ ತಾಯಿ ನಮ್ಮವ್ವ ಅವಳ ಹತ್ರ ಯಾರು ಸಾಯ್ತಾರೆ ಏನೋ. ಇವಾಗ ಕಡಿಮೆ ಸಂಬಳ ಆಮೇಕಿಂದ ಶಾನೆ ಮಾಡ್ತಾರೆ ಅಂತ ಏನೋ ಒಂದು ಬಿಲ್ಡಪ್ ಕೊಟ್ಬಿಡ್ತೀನಿ. ಲೋ ತಮ್ಮ, ಯಾಕೆ ಅಲ್ಲೇ ನಿಂತ್ಕೊಂಡಿದ್ದೀಗ? ಬಾ ಬಾ ಸರ್ನ ಹೋಗನ್ ಬಾ. ಗುಡ್ಡ ಇಳಿಬೇಕು ಇನ್ನೂ. ಆಣ ಬಂದೆ. ಇವ್ರಿನ್ನೂ ಇಷ್ಟೊತ್ತಾದ್ರೂ ಬರಲಿಲ್ಲ. ಇವತ್ತಾದ್ರೂ ಕೆಲಸ ಸಿಕ್ತೋ ಸಿಗ್ಲಿಲ್ವೋ? ಯಾವಾಗೂ ನಾಟ್ಕಾಡೋದೇನಿಯ ಕೆಲಸ ಪಲ್ಸ ಅಂತ ಹೇಳ್ಬಿಟ್ಟು. ದೊರಿದ್ರು ಬೇಗ ಸಿಕ್ಬಿಟ್ರೆ ಸಾಕು. ಅಲ್ಲಿ ನಮ್ಮಮ್ಮ ನೋಡ್ರೆ ಊರಿಗೆ ಬರ್ರಿ ಅಂತ ಹೇಳ್ತೈತೆ. ಊರಿಗೆ ಹೋಗ್ಬೇಕು ನಾವು. ಇನ್ನೇನು ಏನು ಗೊತ್ತಿಲ್ಲದಂಗೆ ಹೋಗೋಕ್ಕಾಯ್ತದ? ಒಂಚೂರು ಸ್ಟ್ಯಾಂಡರ್ಡ್ ಆಗನ ಹೋಗ್ಬೇಕು ತಾನೇ. ಏನು ಮಾಡಬೇಕು ಏನು ಕತ್ಯೋ? ಕೆಲಸ ಪಲ್ಸ ಎಲ್ಲ ಸಿಕ್ತೋ ಸಿಗ್ಲಿಲ್ವೋ? ಈ ಥರ ಕಷ್ಟಪಟ್ಕೊಂಡು ಎಷ್ಟು ದಿನ ಇರೋಕ್ಕಾಯ್ತದೆ? ಎಲ್ಲೋದ್ನಪ್ಪ ಇನ್ನೂ ಬರಲಿಲ್ವಲ್ಲ. ಎಲ್ಲರ ಮನೆಗೂ ಕಾಫಿ ಗೀಫಿ ಕುಡ್ಕೊಂಡು ನೆಮ್ಮದಿಗವ್ರೆ. ಇವನೊಂದು ಲೋಟ ಹಾಲು ತಗೊಂಬಿಟ್ಟು ಬಂದಿಲ್ಲ. ತಂದು ಕೊಟ್ಟಿದ್ರೆ ಆರಾಮಾಗಿ ಕುಡಿತಾ ಇರಲಿಲ್ವಾ? ಥೂ ಏನು ಕಥೆನೋ. ಎಷ್ಟೊತ್ತು ಗೂಬೆ ಥರ ಕುಂತ್ಕೋಬೇಕು ನಾನಂತೂ ಮನೆಯಾಗೆ. ಇವತ್ತೇನ ಕೆಲಸ ಸಿಗಲಿಲ್ಲ ಅಂತ ಹೇಳಿ ಅವಾಗ ಮಾಡ್ತೀನಿ ಇವನಿಗೆ. ಸಿಗಲ್ಲ ಇವನಿಗೆ ಯಾಕೆ ಸಿಕ್ಬಿಡ್ತದೆ ಕೆಲಸ? ಬಂದು ಕೆಲಸ ಸಿಕ್ಕಿಲ್ಲ ಅಂತ ಒಂದು ಮಾತು ಹೇಳಲೆ. ನಿನಗೈತೆ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ನಿನಗೆ. ಬೇಬಿ ಬೇಬಿ ಬಂದರು. ಕೆಲಸ ಸಿಕ್ಕಿಲ್ಲ ಅಂದರೆ ಮಾತಾಡ್ಸೋಕ್ಕೆ ಏನೇ ಹೋಗ್ಬಾರ್ದು. ಸುಮ್ಮನೆ ನಮ್ಮ ಪಾಡು ನಾವು ಇದ್ಬಿಡ್ಬೇಕು. ನಾನು ಈ ಕಡೆ ತಿರ್ಕೊಂಡು ಕುಂತ್ಕೊತೀನಿ. ಮಾತೇ ಆಡ್ಸಕ್ಕಿಲ್ಲ ಇವನ್ನ. ಬೇಬಿ ಏನ್ ಮಾಡ್ತಾ ಇದೀಯಾ? ಬೇಬಿ ಏನ ಹಿಂಗ್ ಕುತ್ಕೊಂಡ್ಬಿಟ್ಟಿದ್ಯಾ? ಏನಾಯ್ತು? ಯಾ ಕಡೆ ಮುಖ ಮಾಡ್ಕೊಂಡು ಕುಂತ್ಕೊಂಡಿದ್ಯಾ? ಯಾಕೆ ಬೇಜಾರಾಗ್ತಾಯ್ತಾ ಮನೆನಾಗೆ? ಯಾ ಬೇಜಾರು? ಕೆಲಸ ಅಂತೇಳಿ 15 ದಿನದಿಂದ ಅಲಿತಾ ಇದ್ದೀರಾ. ಆದರೆ ಕೆಲಸ ನೆನೆಯೇ ಸಿಗಲಿಲ್ಲ. ನಿಮ್ಮ ಹತ್ರ ಯಾವಾಗೂ ಕೆಲಸ ಸಿಕ್ಕಿಲ್ಲ ಅನ್ನೋದನ್ನ ಕೇಳಿ 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 ಕಿವಿ ತೂತ್ ಬಿದ್ಬಿಟ್ಟೈತೆ. ನಿಮಗೆ ಸಿಕ್ತೋ ಸಿಗ್ಲಿಲ್ವೋ ಕೆಲಸ? ಇವತ್ತಾದ್ರೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಮಾತಾಡ್ಸೋಕ್ಕೆ ಏನೇ ಹೋಗ್ಬೇಡಿ. ಎಷ್ಟು ಅವಮಾನ ಇದೈತೆ ಗೊತ್ತಾ? ನಮ್ಮಮ್ಮ ದಿನಾ ಫೋನ್ ಮಾಡ್ತದೆ, ಬರಲ್ವಾ ಅಂತ ಹೇಳ್ಬಿಟ್ಟು. ನಾನು ದಿನ ಅವ್ರಿಗೆ ಉತ್ತರ ಕೊಟ್ಟು ಸಾಕಾಗೋಗ್ಬಿಟ್ಟೈತೆ. ಏನು ಮಾಡಲಿ ಹೇಳಿ? ಥೂ ಲೇ, ಇವತ್ತು ನನಗೆ ಕೆಲಸ ಸಿಕ್ತು ಕಣೆ. ರೀ ಏನ್ರಿ ಹೇಳ್ತಾ ಇದ್ದೀರಾ? ಕೆಲಸ ಸಿಕ್ತೇನ್ರಿ? ಚಿನ್ನ ಕೆಲಸ ಸಿಕ್ತು. ರೀ ಏನು ಕೆಲಸ ರೀ? ಕಂಪ್ಯೂಟರ್ ಕೆಲಸನೇ ತಾನೇ? ಕಂಪ್ಯೂಟರ್ ಕೆಲಸ ಏನೇ. ಬೆಳಿಗ್ಗೆ ಏನಿಯ ಹೋಗ್ಬೇಕು. 7:30 ಮನೆ ಬಿಟ್ಬಿಡ್ಬೇಕು. ಹೋಗ್ಬಿಟ್ಟು ಸಂಜೆ 6 ಗಂಟೆ ಅಷ್ಟೊತ್ತು ಮನೆಗೆ ಬರ್ತೀನಿ. ಹಬ್ಬಾ ನಿಜನ ರೀ? ಎಷ್ಟು ಖುಷಿ ಆಗ್ತಾ ಇದ್ ಗೊತ್ತಾ ನನಗಂತೂ ಇವತ್ತು. ಈ ಖುಷಿ ಹೇಳ್ಕೊಳಕ್ಕಾಯ್ತಿಲ್ಲ ರೀ. ಬೇಗ ರೀ ಸಂಬಳ ಎಷ್ಟು ಕೊಡ್ತಾರೆ? ಸ್ಟಾರ್ಟಿಂಗ್ ಅಲ್ವಾ ಒಂದು 12-13 ಸಾವಿರ ಕೊಡ್ತಾರೆ ಅಷ್ಟೇ ಏನಿಯ. ಆಮೇಕಿಂದ ಶಾನೆ ಕೊಡ್ತಾರಂತೆ. ಏನು
12,000 ಅಷ್ಟೇ ನೆನೆಯ. 12,000 ರೂಪಾಯಿಗೆ ಏನ್ರಿ ಮಾಡೋಕ್ಕಾಯ್ತದೆ? ನಮ್ಮಮ್ಮಗೆ 1,00,000 ಅಂತ ಹೇಳಿದ್ದೀನಿ ಸಂಬಳ. ಈಗ 1,00,000ಕ್ಕೆ ಎಷ್ಟು ಸಾವಿರ ಕಮ್ಮಿ ಆಯ್ತು ಹೇಳಿ? 88,000 ಕಡಿಮೆ ಆಯಿತು ಬಿಡಿ. ಜಸ್ಟ್ 88,000 ಅಷ್ಟೇ ತಾನೇ ಕಡಿಮೆ ಆಗಿರೋದು. ನಮ್ಮಮ್ಮಗೆ ಹೇಳಿರೋದಕ್ಕೆ ಹೆಂಗನ ಮಾಡಿ ನಿಮ್ಮ ಬಾಸ್ ಕೇಳ್ಬಿಟ್ಟು ಬೇಗ 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 ಸ್ಯಾಲರಿನ ಜಾಸ್ತಿ ಮಾಡಿಸ್ಕೊಳ್ಳಿ. ಚಿನ್ನ, ನಾನು ಮಾಡಿಸ್ಕೊಂತೀನಿ, ನೀನು ತಲೆ ಕೆಡಿಸ್ಕೊಬೇಡ ಸರಿನಾ? ಈಗ ಸ್ಟಾರ್ಟಿಂಗ್ ಟ್ರೈನಿಂಗ್ ಅಲ್ವಾ, ನನಗೂ ಗೊತ್ತಿಲ್ಲ ಇನ್ನನ್ನು ಹೆಂಗೆ ಮಾಡಬೇಕು ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು. ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ತೈತೆ. ಅಷ್ಟೆಲ್ಲ ನಮ್ಮ ಆಫೀಸಾಗೆ ಆ ಹಬ್ಬಗಳಿಗೆ ಎಲ್ಲದಕ್ಕೂ ಬೋನಸ್ ಕೊಡ್ತಾರೆ, ಹಂಗೆ ರೇಷನ್ ಗೀಷನ್ ಎಲ್ಲ ಕೊಡ್ತಾರಂತೆ, ಬಟ್ಟೆ ಎಲ್ಲ ಕೊಡ್ತಾರಂತೆ ಗೊತ್ತಾ? ಒಳ್ಳೆ ಕಂಪ್ನಿ ನಮ್ಮದು. ಅದೇಂತದ್ರಿ ಮನೆ ಅಡುಗೆ ಸಾಮಾನೆಲ್ಲ ಕೊಡೋ ಅಂಥದ್ದು? ಅದೊಂಥರ ಕಂಪ್ನಿ ಸೂಪರ್ ಆಗೈತೆ ಗೊತ್ತಾ? ಅದೆಲ್ಲ ಕೊಡ್ತಾರೆ, ನೀನು ತಲೆ ಕೆಡಿಸ್ಕೊಬೇಡ. ನನಗೆ ಕೆಲಸ ಸಿಕ್ಕೈತಲ್ಲ ಅದನ್ನೇ ನೀಯ ಖುಷಿ. ನೀನು ಖುಷಿ ಆಯ್ತಾಯ್ತೋ ಇಲ್ವೋ? ಭಾಳ ಖುಷಿ ಆಯ್ತಾಯ್ತ್ರಿ ನನ್ಗಂತೂ. ಹಂಗೆ ನಮ್ಮ ಊರಿಗೆ ಬೇರೆ ಹೋಗ್ಬೇಕು ರೀ. ಬೇರ್ನ ಕೆಲಸ ಮಾಡಿ ಒಂಚೂರು ಸಂಬಳ ತಗೊಳ್ಳಿ. ನಮ್ಮ ಅಮ್ಮನ ತಕ್ಕೆ ಒಂದು ಕಾರ್ ಗೀರಾಗ ಬಾಡಿಗೆ ಕಾರ್ ಮಾಡ್ಕೊಂಡು ಹೋಗ್ಬಿಟ್ಟು ಬರೋಣ. ಯಾರಿಗೂ ಗೊತ್ತಾಗ್ದಿದ್ದಂಗೆ ಓಡಾಡ್ಕೊಂಡು ನಮ್ಮದೇ ಕಾರು ಅಂತ ಬಿಲ್ಡಪ್ ಕೊಟ್ಕೊಂಡು ಬರೋಣ. ಸರಿ ಆಯ್ತು ಬಿಡು. ರೀ, ಈ ಟೈಮಗೆ ನಿಮ್ಗೆ ಹಾಡು ಹೇಳ್ಬೇಕು ಅಂತ ಅನ್ನಿಸ್ತೈತ್ರಿ. ಅದೇ ಸೂರ್ಯವಂಶದ್ದು. ಹೇಳೆ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಟಿಂಟು ರೀ, ಈ ಹಾಡೆಲ್ಲ ಟೈಮ್ ಬಂದ್ಬಿಡ್ತು ರೀ. ಹಬ್ಬ, ನಿಮಗೆ ಕೆಲಸ ಸಿಕ್ತು. ಇನ್ನೊಂದು 6 ತಿಂಗಳಿಗೆ ಒಳ್ಳೆ ಲಕ್ಷಾಧೀಶ್ವರ ಆಯ್ತೀವಿ, ತೊಂದ್ರೆನೇ ಇಲ್ಲ. ಅರ್ಲೇ 6 ತಿಂಗಳು ದುಡಿದ್ರು 70-80 ಸಾವಿರ ಆಗಕ್ಕಿಲ್ಲ. ಲಕ್ಷಾಧೀಶ್ವರಿ ಹಂಗೆ ಆಯ್ತೀವಿ. ನಿಂಗೇನು ತಲೆಗಿಲೆ ಕೆಟ್ಟಿಲ್ಲ ತಾನೇ? ಹಂಗೆ ಆಯ್ತೀವಿ, ಸುಮ್ಕಿರ್ರಿ, ನಿಮಗೆ ಗೊತ್ತಾಗಲ್ಲ. ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನ. ರೀ, ಇವತ್ತು ನಾನು ಕಾಫಿ ಮಾಡೋದು ಕಲ್ತ್ಕೊಂಡಿವ್ನಿ. ಹೋಗ್ಬಿಟ್ಟು ಪಟ್ ಪಟ ಅಂತ ಹೇಳ್ಬಿಟ್ಟು ಹಾಲು ತಗೊಂಬಿಟ್ಟು ಬನ್ನಿ. ಕಾಫಿ ಮಾಡ್ಕೊಂಡು ಇಬ್ರು ಆರಾಮಾಗಿ ಕುಡ್ಕೊಂಡು ಕುತ್ಕೊಳ್ಳೋಣ. ಹೆಂಗಿದ್ರು ಕೆಲಸ ಸಿಕ್ಕೈತಲ್ಲ. ನಾವು ಯಾರಿಗೂ ಏನು ಕಮ್ಮಿ ಇಲ್ಲ. ಲೇ, ನನಗಿನ್ನೂ ಈಗ ಸಿಕ್ಕಿರೋದೇ ಕೆಲಸ. 10 ರೂಪಾಯಿ ಸಂಬಳನೂ ಬಂದಿಲ್ಲ. ಸುಮ್ಮನಿರ್ರಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ. ಹೋಗಿ ಹಾಲು ತಗೊಂಬಿಟ್ಟು ಬನ್ನಿ, ಕಾಫಿ ಇಕ್ತೀನಿ. ಇವಳೇನಾದ್ರೂ ಸೈಕ ಅಂತ ಮೊದಲೇ ಕರೆಕ್ಟ್ ಆಗಿದ್ಲು, ಯಾಕೆ ಹಿಂಗೆ ಆಡ್ತಾವಳೆ?